ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ ಅಕ್ಟೋಬರ್ ತಿಂಗಳು. ಓಕೆ, ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೇನು ಬ್ಲೆಸ್ಸಿಂಗ್ಸ್ ಇದೆ ಆ್ಯಂಡ್ ಅಕ್ಟೋಬರ್ ತಿಂಗಳು ಹೇಗಿರುತ್ತೆ ಅನ್ನೋದನ್ನು ಕೂಡ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್ಸ್. ಆ್ಯಂಡ್ ಎಸ್, ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ. ಸೊ ಬನ್ನಿ, ಮೊದಲು ಎರಡು ಆಪ್ಷನ್ನ ತಗೊಳ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1, ಫೈಲ್ ನಂಬರ್ 1. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಓಕೆ, ಫೈಲ್ ನಂಬರ್ 1ಅಲ್ಲಿದೆ ಆ್ಯನ್ ಎಂಡಿಂಗ್. ಸೊ let's see pile number 2. So let's see pile number 2. Pile number 2. October. Okay, so let's see pile number 2. Oh, thank you. ಓಕೆ, ಮಿಸ್ಚೀಫ್ ಇದೆ. ಫೈಲ್ ನಂಬರ್ 2 ಅಲ್ಲಿದೆ ಮಿಸ್ಚೀಫ್. ಫೈಲ್ ನಂಬರ್ 1 ಅಲ್ಲಿದೆ ಆ್ಯನ್ ಎಂಡಿಂಗ್. ಫೈಲ್ ನಂಬರ್ 2 ಅಲ್ಲಿದೆ ಮಿಸ್ಚೀಫ್, ದ ಮಾಸ್ಟರ್ ಆ್ಯಂಡ್ ಫಾಕ್ಸ್ ಗ್ಲೋ, ದ ಮೋತ್ ಆ್ಯಂಡ್ ಎಕ್ವಲಿಪ್ಟಿಪ್ಸ್. ಐ ಹೋಪ್ ಸರಿಯಾಗಿ ನಾನು ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಕ್ವಲಿಪ್ಟಿಪ್ಸ್. ಓಕೆ, ಸೊ ಎಸ್, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಯಾವುದು ನಿಮಗೆ ಯಾವುದು ನಿಮ್ಮನ್ನು ಕರಿತಾ ಇದೆ ನೋಡಿ, ಅದನ್ನ ಚೂಸ್ ಮಾಡಿ. ಓಕೆ, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಾಯ್ ಹಲೋ, ಪೈಲ್ ನಂಬರ್ 1. ಸೊ ಯಾರು ದ ಮೋತ್ ಆ್ಯಂಡ್ ಎಕ್ವಲಿಪ್ಟಿಪ್ಸನ್ನ ಚೂಸ್ ಮಾಡಿದ್ದೀರಾ, ಆ್ಯನ್ ಎಂಡಿಂಗ್. ಈ ಅಕ್ಟೋಬರ್ ತಿಂಗಳು ಏನಿದೆ ನೋಡಿ, ನಿಮ್ಮ ಲೈಫಿಂದ ಏನಾದರೂ ಎಂಡ್ ಆಗ್ಬೋದು, ಏನೇ ಇರ್ಬೋದು ಎಂಡಿಂಗ್. ಓಕೆ, ಸೊ ನಾನು ಇಲ್ಲಿ ಗುಡ್ ಬ್ಯಾಡ್ ಅಂತ ಹೇಳ್ತಾ ಇಲ್ಲ, ಎರಡೂ ಇರಬಹುದು. ಓಕೆ, ಬಿಕಾಸ್ ಏನು ಅಂತಂದರೆ ನಿಮ್ಮ ಲೈಫಲ್ಲಿ ಚೇಂಜ್ ಬರ್ತಾ ಇದೆ. ಸೊ ಚೇಂಜ್ ಬರಬೇಕಾದ್ರೆ ಕೆಲವೊಂದು ಎಂಡ್ ಆಗಬೇಕಾಗತ್ತೆ, ಕೆಲವೊಂದನ್ನು ನಾವು ಎಂಡ್ ಮಾಡಬೇಕಾಗತ್ತೆ. ಓಕೆ, ಸೊ ನಿಮಗೋಸ್ಕರ ಆಪರ್ಚುನಿಟೀಸ್ ಕೂಡ ಇದೆ ಅಕ್ಟೋಬರ್ ತಿಂಗಳಲ್ಲಿ. ಬಟ್ ನೀವು ಏನು ಕೆಲಸ ಮಾಡ್ತೀರಾ ನೋಡಿ, ಲೈಕ್ ಎನಿ ಕೈಂಡ್ ಆಫ್ ಯಾವುದೇ ಇರಬಹುದು, ಆ್ಯಂಡ್ ಪ್ಯಾಟರ್ನ್ಸ್ ಇರಬಹುದು, ಇಲ್ಲಾಂದರೆ ಪದೇ ಪದೇ ಒಂದೇ ಥರದ ತಪ್ಪುಗಳನ್ನು ನೀವು ಮಾಡ್ತಾ ಇದ್ದೀರಿ ಅಂತಂದರೆ ಅಕ್ಟೋಬರ್ ತಿಂಗಳು ಏನಿದೆ ನೋಡಿ, ನಿಮಗೆ ಒಳ್ಳೆಯದು ಎಂಡ್ ಆಗೋದಕ್ಕೆ. ಮೇ ಬಿ ಇದು ಬ್ಯಾಡ್ ಹ್ಯಾಬಿಟ್ಸ್ ಇರಬಹುದು, ಲೈಕ್ ಸ್ಮೋಕಿಂಗ್, ಡ್ರಿಂಕಿಂಗ್, ವಾಟ್ ಎವರ್, ಏನೇ ಇರಬಹುದು. ಸೊ ಅದನ್ನು ಎಂಡ್ ಮಾಡುವಂತಹ ಒಂದು ಎನರ್ಜಿ ಅವೈಲೇಬಲ್ ಇದೆ ಅಕ್ಟೋಬರ್ ತಿಂಗಳಲ್ಲಿ. ಅಂತಂದರೆ ಮೋರ್ ಓವರ್ ನಾನಿಲ್ಲಿ ಹೇಳಬೇಕು ಅಂತಂದರೆ ರಿಬರ್ತ್ ಆ್ಯಂಡ್ ರೀಗ್ರೋತ್ ಇದೆ ಇಲ್ಲಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. File number 1. ಕಿಂಗ್ ಆಫ್ ಸೋರ್ಡ್ಸ್. ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಕ್ಲಾರಿಟಿ ಏನಿದೆ ನೋಡಿ ಅದು ಸಿಗುತ್ತೆ. ಅದೇ ನಾನು ಹೇಳ್ದೆ ಅಲ್ವಾ, ಇಲ್ಲಿ ಎಂಡಿಂಗ್. ಮೇ ಬಿ ಇದು ರಿಲೇಷನ್ಶಿಪ್ ಇರಬಹುದು, ಮೇ ಬಿ ಇದು ಜಾಬ್ ಇರಬಹುದು, ಏನೇ ಸಿಚುವೇಶನ್ಸ್ ಇರಬಹುದು. ಸೊ ಈ ಒಂದು ಸಿಚುವೇಶನ್ಸ್ ಏನಿದೆ ನೋಡಿ, ಈ ಒಂದು ಎನಿ ಕೈಂಡ್ ಆಫ್ ಪರಿಸ್ಥಿತಿ ಯಾವುದೇ ಇರ್ಬೋದು, ಪರಿಸ್ಥಿತಿ, ಆ ಪರಿಸ್ಥಿತಿಯಲ್ಲಿ ನಿಮಗೆ ಶಾಂತಿ ಬೇಕು ಅಂತಂದರೆ ಅದನ್ನ ನೀವು ಎಂಡ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಆವಾಗಲೇ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರಾದರೂ ನಿಮಗೆ ಗೈಡ್ ಮಾಡ್ತಾರೆ, ಯಾರಾದರೂ ನಿಮ್ಗೆ ಏನಾದರೂ ಹೇಳ್ತಾ ಇದ್ದಾರೆ ಅಂತಂದರೆ, ಮಾರ್ಗದರ್ಶನ ಏನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಹೇಳೋದನ್ನು ಕೇಳಿ. ಬಟ್ ನೀವು ಏನು ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದನ್ನು ನೀವು ಮಾಡಿ, ಬಟ್ ಕೇಳಿ. ಓಕೆ, ಸೊ ಇಲ್ಲಿ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಚೇಂಜ್ ಕೂಡ ಇದೆ. ಓಕೆ, ಸೊ ನಿಮ್ಮ ಒಂದು ಡಿಸಿಷನ್ಸ್ ಏನಿದೆ ನೋಡಿ, ನಿಮ್ಮ ಲೈಫನ್ನು ಚೇಂಜ್ ಮಾಡ್ಬೋದು. ಓಕೆ, ಸೊ ಅದು ಒಳ್ಳೆ ರೀತಿಯಲ್ಲಿರ್ಬೋದು, ಕೆಟ್ಟ ರೀತಿಯಲ್ಲಿ ಕೂಡ ಇರ್ಬೋದು. ಅದಕ್ಕೆ ಹೇಳೋದು, ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ
ಯೋಚನೆ ಮಾಡಿಬಿಟ್ಟು ಡಿಸಿಷನ್ಸ್ನ ತೊಗೊಳ್ಬೇಕಾಗುತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಪರ್ಸನ್ ಕೂಡ ಬರಬಹುದು, ಅವರು ನಿಮಗೆ ಮಾರ್ಗದರ್ಶನ ಕೊಡಬಹುದು. ಓಕೆ, ಅಕ್ಟೋಬರ್ ತಿಂಗಳಲ್ಲಿ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಕಮ್ಯುನಿಕೇಷನ್, ಸೊ ನೇರವಾಗಿ ಕಮ್ಯುನಿಕೇಟ್ ಮಾಡುವಂಥದ್ದು ಆ್ಯಂಡ್ ಆನೆಸ್ಟ್ ಆಗಿ ಇದ್ದದನ್ನು ಇದ್ದ ಹಾಗೆ ಹೇಳೋದು. ಆ್ಯಂಡ್ ಅಕ್ಟೋಬರ್ ತಿಂಗಳಲ್ಲಿ ಆದಷ್ಟು ನಿಮ್ಮ ಲೈಕ್ ಏನು ಹೇಳ್ತಾರೆ, ಮೈಂಡನ್ನು ಆದಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಮೈಂಡ್ ಏನು ಹೇಳುತ್ತೆ ನೋಡಿ ಅದನ್ನ ಮಾಡ್ತಾ ಕೂತ್ಕೊಳ್ಬೇಡಿ. ಲೈಕ್ ಅದು ಎನಿ ಕೈಂಡ್ ಆಫ್ ಹ್ಯಾಬಿಟ್ಸ್ ಇರ್ಬೋದು, ಏನೇ ಇರ್ಬೋದು. ಎಸ್, 6 ಆಫ್ ವಾಂಡ್ಸ್ ಇದೆ. ಸೊ ಅಕ್ಟೋಬರ್ ತಿಂಗಳಲ್ಲಿ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ಲೈಕ್ ಯಾವುದೇ ಥರದ ಲೈಕ್ ಪರಿಸ್ಥಿತಿ ಇದ್ದರೂ ಕೂಡ ಅದರಿಂದ ನೀವು ಮುಂದೆ ಹೋಗ್ತೀರಾ. ಸುಖ ದುಃಖ ಎರಡೂ ಕೂಡ ನಮ್ಮ ಲೈಫಲ್ಲಿ ಲೈಕ್ ನಾಣ್ಯದ ಥರ ಅಲ್ವಾ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ, ದುಃಖ ಬಂದಾಗ ಅಯ್ಯೋ ದುಃಖ ಅಂತ ಹೇಳೋದು, ಸುಖ ಬಂದಾಗ ಸಂತೋಷ ಪಡೋದು, ದುಃಖ ಬಂದಾಗ ಕೂಡ ಸಂತೋಷನೇ ಪಡೆಯಿರಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ದುಃಖ ಏನಾದರೂ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಏನಾದರೂ ಗ್ರೀಫ್, ಏನಾದರೂ ಸ್ಯಾಡ್ನೆಸ್, ಏನಾದರೂ ದುಃಖ ಅನ್ನಿಸ್ತಾ ಇದೆ ಅಂತಂದರೆ, ಇದು ನಿಮ್ಮಿಂದ ಏನೋ ಒಂದು ಲೈಕ್ ಎನರ್ಜಿನ ಹೊರಗೆ ತೊಗೊಂಡು ಹೋಗ್ತಾ ಇದೆ. ಬಿಕಾಸ್ ನಿಮ್ಮ ರೀಗ್ರೋತ್, ನಿಮ್ಮ ಬದಲಾವಣೆಗೋಸ್ಕರ ಇದು ನಡೆಯುತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಇನ್ನೊಂದು ನಾನಿಲ್ಲಿ ಮೆಸೇಜ್ ನನಗೇನು ಸಿಗ್ತಾ ಇದೆ ಅಂತಂದರೆ, ಇಲ್ಲಿ ತನಕ ಯಾವುದು ನಿಮಗೆ ಯಾವ್ದು ವಿಷಯದಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಎಸ್, ಅಕ್ಟೋಬರ್ ತಿಂಗಳು ಹೇಗಿರುತ್ತೆ ಅಂತಂದರೆ, ಕ್ಯೂರಿಯಾಸಿಟಿ, ಪ್ಲೇಫುಲ್ನೆಸ್ ಆ್ಯಂಡ್ ಕರಿಯರ್ ರಿಲೇಟೆಡ್ ಗುಡ್ ನ್ಯೂಸ್ ಕೂಡ ನಿಮಗೆ ಸಿಗಬಹುದು. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಬಟ್ ಓವರ್ಆಲ್ ಇದು ಪೈಲ್ ನಂಬರ್ 2 ಎನರ್ಜಿ ಸಿಗ್ತಾ ಇದೆ. ಬಿಕಾಸ್ ಪೈಲ್ ನಂಬರ್ 2 ಅಲ್ಲಿ ಮಿಸ್ಚೀಫ್ ಬಂದಿದೆ ನೋಡಿ, ಅದು ಕೂಡ ಪ್ಲೇಫುಲ್ನೆಸ್ ಬಗ್ಗೆನೇ ತಿಳಿಸುತ್ತೆ. ಬಟ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲವಲವಿಕೆ. ಓಕೆ, ಲವಲವಿಕೆಯಿಂದ ಇರೋದು ತುಂಬ ಇಂಪಾರ್ಟೆಂಟ್, ಯಾವುದೇ ಪರಿಸ್ಥಿತಿ ಹೇಗೆ ಬರಲಿ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಫೋಕಸ್ಡ್ ಆಗಿರಿ. ಅಕ್ಟೋಬರ್ ತಿಂಗಳಲ್ಲಿ ನಿಮಗೇನು ಬೇಕು ಅನ್ನೋದರ ಮೇಲೆ ಫೋಕಸ್ಡ್ ಆಗಿರಿ. ಆ್ಯಂಡ್ ಫೋಕಸ್ಡ್ ಆಗಿದ್ದು ಅದರ ಮೇಲೆ ನೀವು ಲೈಕ್ ಡೆಡಿಕೇಶನ್ಸ್ ಇರಬಹುದು, ಇಲ್ಲಾಂದರೆ ಕಾನ್ಫಿಡೆಂಟಿಂದ ಆ ಕೆಲಸನ ಮಾಡ್ತೀರಾ ಅಂತಂದರೆ ಅಲ್ಲಿ ನಿಮಗೆ ಸಕ್ಸಸ್ ಇದೆ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಬ್ಲೆಸ್ಸಿಂಗ್ಸಲ್ಲಿ ನಿಮ್ಗೆ ಬಂದಿದೆ ಜಸ್ಟಿಸ್ ಕಾರ್ಡ್. ಸೊ ನ್ಯಾಯ ಇದೆ, ನಿಮಗೆ ಜಸ್ಟಿಸ್ ಸಿಗುತ್ತೆ ಅಂತಂದರೆ, ಇಲ್ಲಿ ಬ್ಲೆಸ್ಸಿಂಗ್ಸಲ್ಲಿ ಜಸ್ಟಿಸ್ ಕಾರ್ಡ್ ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ನೀವು ಯಾವ ಥರದ ಕರ್ಮ ಮಾಡಿದ್ದೀರಿ ಅದೇ ಥರದ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ. ಓಕೆ, ಸೊ ನೀವು ಬೇರೆಯವರಿಗೆ ಹೆಲ್ಪ್ ಮಾಡಿದ್ದೀರಿ ಅಂತಂದರೆ ನಿಮಗೆ ಬೇರೆಯವರಿಂದ ಹೆಲ್ಪ್ ಸಿಗಬಹುದು, ಎನಿ ಕೈಂಡ್ ಆಫ್, ಬಟ್ ಹೆಲ್ಪ್ ಈಸ್ ಅವೈಲೇಬಲ್ ಫಾರ್ ಯು. ಸೊ ಇದು ನಿಮಗೆ ದೊಡ್ಡ ಬ್ಲೆಸ್ಸಿಂಗ್ಸ್. ಏನು ಅಂತಂದರೆ, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಹೆಲ್ಪ್ ಏನಿದೆ ನೋಡಿ ಅದು ಅವೈಲೇಬಲ್ ಇರುತ್ತೆ. ಓಕೆ, ಸೊ ನೀವು ಬೇಕು ಅಂದ್ರೂ, ನೀವು ಬೇಡ ಅಂದ್ರೂ ಕೂಡ ನಿಮಗೆ ಲೈಕ್ ಹೆಲ್ಪ್ ಇದೆ. ಓಕೆ, ಸೊ ಆದಷ್ಟು ಆನೆಸ್ಟಿಂದ ಇರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಬ್ಲೆಸ್ಸಿಂಗ್ಸ್ ಏನಿದೆ ನೋಡಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಸಿಗ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವ ನಿಮಗೆ ಬ್ಲೆಸ್ಸಿಂಗ್ಸ್ ನೋಡಿ. ಆ್ಯಂಡ್ ಪ್ರಮುಖವಾದ ಬ್ಲೆಸ್ಸಿಂಗ್ಸನ್ನೇ ದೇವರು ನಿಮ್ಗೆ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಕಮ್ಯುನಿಟಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಕಮ್ಯುನಿಟಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಒಳ್ಳೆ ಬ್ಲೆಸ್ಸಿಂಗ್ಸ್. ಇನ್ನೊಂದು ಮಾರ್ಗದರ್ಶನ ನಾನು ಮೊದಲೇ ಹೇಳಿದೆ. ಆ್ಯಂಡ್ ಇದು ಟೀಚರ್ ಕಾರ್ಡೇ ಆ್ಯಕ್ಚುಲಿ, ದ ಹೈರೋಫೆಂಟ್. ಸೊ ಇಲ್ಲಿ ನಿಮಗೆ ಮಾರ್ಗದರ್ಶನಕ್ಕೆ ಒಂದು ಒಳ್ಳೆ ಗುರು ಸಿಗಬಹುದು. ಓಕೆ, ಮಾರ್ಗದರ್ಶನಕ್ಕೆ ಒಳ್ಳೆಯ ಗುರು ಸಿಗ್ತಾ ಇದ್ದಾರೆ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ. ಇದು ಫಿಸಿಕಲ್ ಫಾರ್ಮಲ್ಲಿ ಇಲ್ದಿದ್ರೂ ಕೂಡ ಲೈಕ್ ನೀವು ಯೂಟ್ಯೂಬಲ್ಲಿ ಯಾರನ್ನಾದ್ರೂ ನೋಡ್ತಾ ಇದ್ದೀರಾ ಅಂತಂದರೆ ಅವರು ನಿಮ್ಮನ್ನು ತುಂಬ ಇನ್ಸ್ಪೈರ್ ಮಾಡ್ಬೋದು. ಓಕೆ, ಆ್ಯಂಡ್ ನಿಮ್ಮ ಸಕ್ಸಸ್ ಏನಿದೆ ನೋಡಿ, ಪೈಲ್ ನಂಬರ್ 1 ಹಂತವಾಗಿ ಹೋಗುತ್ತೆ, ಹಂತವಾಗಿ. ಎಸ್, ಆ್ಯಂಡ್ ಇನ್ನೊಂದು ನಿಮಗೆ ಬ್ಲೆಸ್ಸಿಂಗ್ಸ್ ಇಲ್ಲಿ ಏನು ಅಂತಂದರೆ, ಇಲ್ಲಿ ತನಕ ನೀವು ಯಾವುದಕ್ಕೆ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡಿದಿರಿ ನೋಡಿ, ಅದು ಪೇಷನ್ಸ್ ಈಸ್ ಓವರ್. ಅದಕ್ಕೆ ಇಲ್ಲಿ ಬಂದಿದೆ ಆನ್ ಎಂಡಿಂಗ್ ಅನ್ನೋ ಕಾರ್ಡ್. ಓಕೆ, ಎಸ್, ಏಸ್ ಆಫ್ ಪೆಂಟಿಕಲ್ಸ್, ಆಪರ್ಚುನಿಟಿ ಬಗ್ಗೆ ನಾನು ಮೊದಲೇ ಹೇಳಿದೆ, ಆಪರ್ಚುನಿಟಿ ನಿಮಗೆ ಸಿಗುತ್ತೆ ಅನ್ನೋದು. ಓಕೆ, ಆ್ಯಂಡ್ ಎಸ್,
ಆಪರ್ಚುನಿಟಿ ಕೂಡ ನಿಮಗೆ ಇದೆ. ಬಟ್ ಇಲ್ಲಿ ಇನ್ನೊಂದು ಏನು ಅಂತಂದರೆ, ಯಾರಾದರೂ ಪ್ರಾಪರ್ಟಿ ರಿಲೇಟೆಡ್ ಏನಾದರೂ ಇಷ್ಟು ಸಮಯ ತುಂಬ ವೆಯ್ಟ್ ಮಾಡಿದ್ದೀರಿ ಅಂತಂದರೆ ದ ವೆಯ್ಟಿಂಗ್ ಈಸ್ ಓವರ್. ಅಕ್ಟೋಬರ್ ತಿಂಗಳು ಏನಿದೆ ನೋಡಿ, ನಿಮಗೆ ಆ ಪೇಷನ್ಸ್ ನೀವೆಷ್ಟು ಲೈಕ್ ತಾಳ್ಮೆಯಿಂದ ಇದ್ರಿ ನೋಡಿ, ಅದಕ್ಕೆ ಒಳ್ಳೆ ನಿಮಗೆ ಫಲ ಸಿಗ್ತಾ ಇದೆ. ಓಕೆ, ಸೊ ಇದರಿಂದ ಕೂಡ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪ್ಯೂರಿಫಿಕೇಷನ್ ಇದೆ ಇಲ್ಲಿ. ಓಕೆ, ಪ್ಯೂರಿಫಿಕೇಷನ್, ಬಾಟಮ್ ಆಫ್ ದ ಡೆಕ್, ಪೀಸ್. ಅಕ್ಟೋಬರ್ ತಿಂಗಳಲ್ಲಿ ಪೀಸ್ ನಿಮಗೆ ಸಿಗುತ್ತೆ. ಬಟ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಗೋ ವಿತ್ ದ ಫ್ಲೋ ಹೇಳ್ತಾರಲ್ಲ, ಗೋ ವಿತ್ ದ ಫ್ಲೋ, ಅದ್ರಲ್ಲಿ ಹೋಗುವಂಥ ಅವಶ್ಯಕತೆ ಇದೆ ನಿಮಗೆ. ಗೋ ವಿತ್ ದ ಫ್ಲೋ ಅಲ್ಲಿ ಹೋಗುವಂಥ ಅವಶ್ಯಕತೆ ಇದೆ ಅಂತಂದರೆ, ಇಲ್ಲಿ ತನಕ ಯಾವುದೋ ಅನ್ಹ್ಯಾಪಿನೆಸ್ ಇತ್ತು ನೋಡಿ, ಏನೋ ಡಿಫಿಕಲ್ಟ್ ಸಿಚುವೇಶನ್ಸ್ ಇತ್ತು ನೋಡಿ, ಇಲ್ಲಿ ತನಕ ಸೆಪ್ಟೆಂಬರ್ ತನಕ ನಿಮ್ಗೆ ಯಾವುದು ಡಿಫಿಕಲ್ಟೀಸ್ ಇತ್ತು ನೋಡಿ, ಅದು ಎಂಡ್ ಆಗಿ ನಿಮಗೆ ಅಕ್ಟೋಬರ್ ನಂತರ ಹ್ಯಾಪಿನೆಸ್ ಏನಿದೆ ನೋಡಿ, ಅದು ರೀಸ್ಟೋರ್ ಆಗುತ್ತೆ. ಓಕೆ, ಸೊ ಇದು ರೀಸ್ಟೋರ್ ಆಗಬೇಕು ಅಂತಂದರೆ ಇವಾಗ ಸರಿಯಾದ ಸಮಯ, ಬಿಕಾಸ್ ಇಲ್ಲಿ ಪ್ಯೂರಿಫಿಕೇಷನ್ ಬಂದಿದೆ. ಸೊ ಇವಾಗ ಸರಿಯಾದ ಸಮಯ ಏನು ಅಂತಂದರೆ, ಕ್ವಾಯಟ್, ಆದಷ್ಟು ಶಾಂತವನ್ನು, ನಾನು ಮೊದಲೇ ಹೇಳಿದೆ ಅಲ್ವಾ ನಿಮಗೆ, ಮಾತಾಡೋದಕ್ಕಿಂತ ಕೇಳುವಂಥ ಅವಶ್ಯಕತೆ ಜಾಸ್ತಿ ಇದೆ. ಮಾರ್ಗದರ್ಶನ ಯಾರು ಮಾಡ್ತಾರೆ ನೋಡಿ, ಅವರ ಮಾತನ್ನು ಕೇಳುವಂಥ ಅವಶ್ಯಕತೆ ಇದೆ ಅನ್ನೋದು. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಏನು ಅಂತಂದರೆ ಡೀಪ್ ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮನ್ನು ನೀವು ಇನ್ನಷ್ಟು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಸ್ವಲ್ಪ ಶಾಂತ ಚಿತ್ತವಾಗಿ ಮೆಡಿಟೇಷನ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಸೊ ಎಸ್, ಏಂಜಲ್ಸಿಂದ ನಿಮ್ಗೇನು ಮೆಸೇಜ್ ಇದೆ ಅಂತ ನೋಡೋಣ ಅಕ್ಟೋಬರ್ ತಿಂಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಕೆಲವರಿಗೆ ಏನಾದರೂ ಚೇಂಜಸನ್ನು ನೋಡೋದಕ್ಕೆ ನಿಮಗೆ ಸಿಗಬಹುದು. ಓಕೆ, ಚೇಂಜಸ್ ಇನ್ ದ ಸೆನ್ಸ್, ಅದೇ ನಾನು ಹೇಳಿದೆ ಅಲ್ವಾ, ಆ್ಯನ್ ಎಂಡಿಂಗ್, ಸಮಥಿಂಗ್ ಈಸ್ ಎಂಡಿಂಗ್. ಓಕೆ, ವಾಪಸ್ ನಾಟ್ ದ ರೈಟ್ ಟೈಮ್. ನಿಮಗೆ ಯಾವಾಗ ಆಗುತ್ತೆ ಎನ್ನುವ ಏನಾದರೂ ಕ್ವಶನ್ಸ್ ಇದ್ದರೆ, ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ನೀವು ಏನು ಅಂದ್ಕೊಂಡಿದ್ದೀರಾ ನೋಡಿ, ಅದು ಆಗುತ್ತೆ. ಓಕೆ, ಬಟ್ ಏನು ಅಂತಂದರೆ ನಾಟ್ ದ ರೈಟ್ ಟೈಮ್, ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. 1 ಮಿನಿಟ್, ನಾನು ಓಕೆ, ಸೊ ಇದರಿಂದ ನೋಡೋಣ ಏನು ಮೆಸೇಜ್ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಓಕೆ, ಫೈಲ್ ನಂಬರ್ 1. ಫಿನಿಶ್ ಯುವರ್ ಅನ್ಫಿನಿಶ್ಡ್ ಬಿಸ್ನೆಸ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಸೊ ನೋಡಿ, ಯಾವುದು ಅರ್ಧದಲ್ಲಿ ಬಿಟ್ಟಿದ್ದೀರಾ, ಫಿನಿಶ್ ಯುವರ್ ಅನ್ಫಿನಿಶ್ಡ್ ಬಿಸ್ನೆಸ್ ಯಾವುದೇ ಇರ್ಬೋದು, ಅದನ್ನ ಎಂಡ್ ಮಾಡುವಂಥ ಅವಶ್ಯಕತೆ ಇದೆ, ಫಿನಿಶ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಈಸ್, ಸಾರಿ, ಮಧ್ಯದಲ್ಲಿ ಲೈಕ್ ಆಫ್ ಆಯಿತು. ದೆರ್ ಈಸ್ ನೋ ಎನಿ ಏಜ್ ಲಿಮಿಟ್ ಟು ಲರ್ನ್ ಸಮಥಿಂಗ್ ನ್ಯೂ, ಯು ಆರ್ ಜಸ್ಟ್ ಓವರ್ ಥಿಂಕಿಂಗ್. ಸೊ ನೀವು ಬರೀ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಏನಾದರೂ ನಿಮಗೆ ಕಲಿಬೇಕು ಅಂತ ಇದ್ದರೆ ಅದನ್ನ ಕಲೀರಿ. ಓಕೆ, ದ ನೆಕ್ಸ್ಟ್, ಸಿ ದ ಸೈನ್ ಯು ಆರ್ ಮಿಸ್ಸಿಂಗ್ ಆರ್ ಇಗ್ನೋರಿಂಗ್. ಸೊ ನಿಮಗೆ ಸೈನ್ಗಳನ್ನು ಕಳಿಸ್ತಾ ಇರಬಹುದು, ಬಟ್ ನೀವು ಅದನ್ನ ಮಿಸ್ ಮಾಡ್ತಾ ಇದ್ದೀರಾ, ಇಲ್ಲ ಅಂದರೆ ನೀವು ಆ ಸೈನನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಸೊ ನೋಡಿ ಅದು ಯಾವುದು ಅನ್ನೋದು. ಓಕೆ, ಲೈವ್, ಪ್ಲೇ, ರಿಲ್ಯಾಕ್ಸ್. ಓಕೆ, ಲಿವ್, ಪ್ಲೇ, ರಿಲ್ಯಾಕ್ಸ್ ಆಗಿರಿ. ಇವಾಗ ಸಣ್ಣ ಮಕ್ಕಳನ್ನೇ ನೀವು ನೋಡಿ ಯಾವ ಥರ ಆಟ ಆಡ್ತಾರೆ ಅಲ್ವಾ ಅವರು. ಸೊ ಅದೇ ಥರ ನಿಮಗೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಲಿವ್, ಪ್ಲೇ ಆ್ಯಂಡ್ ರಿಲ್ಯಾಕ್ಸ್. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಯ್, ಹೆಲೋ, ಪೈಲ್ ನಂಬರ್ 2. ಸೊ ಯಾರು ಮಿಸ್ಚೀಫ್ನ ಚೂಸ್ ಮಾಡಿದ್ದೀರಾ,
ಸೊ ನಿಮ್ಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅಕ್ಟೋಬರ್ ತಿಂಗಳು ಏನಿದೆ ನೋಡಿ ತುಂಬಾ ಪ್ಲೇಫುಲ್ನೆಸ್, ತುಂಬ ಲವಲವಿಕೆಯಲ್ಲಿ ಇರುವಂತಹ ಅಕ್ಟೋಬರ್ ತಿಂಗಳು. ಓಕೆ, ಆ್ಯಂಡ್ ಸ್ವಲ್ಪ ಇಲ್ಲಿ ನಿಮಗೆ ನಾಟಿ ಆಗೋದಕ್ಕೆ ಹೇಳ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ತುಂಟತನ ಅಂತಂದರೆ ಹೇಗೆ ಅಂತಂದರೆ ನೀವು ಮಾಡುವಂಥ ಕೆಲಸದಲ್ಲಿ ಬೇರೆಯವರಿಗೆ ಹಾರ್ಮ್ ಇರಬಾರ್ದು, ಬೇರೆಯವರಿಗೆ ತೊಂದರೆ ಇರಬಾರ್ದು. ಸೊ ಆ ಥರದ್ದು ಮಾಡ್ತೀರಿ ಅಂತಂದರೆ ತುಂಬ ಒಳ್ಳೆಯದು, ಅಂತಂದರೆ ಹೆಲ್ದಿ ವೇಯಲ್ಲಿ. ಲೈಕ್ ಏನು ಸಣ್ಣ ಪುಟ್ಟ ನಾವು ಕೀಟಲೆಗಳನ್ನು ಮಾಡುವಂಥದ್ದು, ಬಟ್ ಏನು ಅಂತಂದರೆ ಲೈಕ್ ಬೇರೆಯವರಿಗೆ ಹಾರ್ಮ್ ಇರಬಾರ್ದು, ಬೇರೆಯವರಿಗೆ ಅದರಲ್ಲಿ ತೊಂದರೆ ಇರಬಾರ್ದು. ಸೊ ಅಕ್ಟೋಬರ್ ತಿಂಗಳನ್ನು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ತುಂಬ ಲವಲವಿಕೆಯಿಂದ, ತುಂಬ ಪ್ಲೇಫುಲ್ನೆಸ್ಸಿಂದ ಏನೋ ಅದನ್ನು ಬರಮಾಡಿಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ಅಕ್ಟೋಬರ್ ತಿಂಗಳು. ಇನ್ನೊಂದು ಏನು ಅಂತಂದರೆ ಡಿಸ್ಆನೆಸ್ಟಿ ಆಗ್ಬೋದು ನಿಮ್ಮ ಜೊತೆ. ಓಕೆ, ಸ್ಕ್ಯಾಮ್ ನಡಿಬಹುದು. ಸ್ವಲ್ಪ ನೀವು ಜಾಗರೂಕತೆಯಿಂದ ನೋಡಬೇಕಾಗುತ್ತೆ. ಲೈಕ್ ಎಲ್ಲಾದರೂ ಹಣನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಯಾರನ್ನ ಕೂಡ ಅತಿ ತೀರವಾಗಿ ನಂಬೋದಕ್ಕೆ ಹೋಗಬೇಡಿ. ಓಕೆ, ಸ್ವಲ್ಪ ಕಣ್ಣಿಟ್ಟಿರಿ. ಬಟ್ ಪ್ಲೇಫುಲ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಕ್ಟೋಬರ್ ತಿಂಗಳಲ್ಲಿ. ಆದಷ್ಟು ಪ್ಲೇಫುಲ್ನೆಸ್ನಿಂದ ಇರಿ. ಓಕೆ, ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ನೈನ್ ಆಫ್ ಕಪ್ಸ್. ವಿಶ್ ಫುಲ್ಫಿಲ್ಮೆಂಟ್ ಇದೆ ನಿಮ್ಮದು. ವಿಶ್ ಫುಲ್ಫಿಲ್ ಆಗುತ್ತೆ. ತುಂಬ ಸಮಯದಿಂದ ಯಾರು ವೆಯ್ಟ್ ಮಾಡಿದ್ರಿ ನೋಡಿ, ಅದು ಫುಲ್ಫಿಲ್ ಆಗ್ತಾ ಇದೆ. ಆದಷ್ಟು ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಅಕ್ಟೋಬರ್ ತಿಂಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ಕೃತಜ್ಞತೆ ಭಾವನ ವ್ಯಕ್ತಪಡಿಸಿ, ದೇವರಿಗಿರಬಹುದು. ಆ್ಯಂಡ್ ವಾಪಸ್ ಯಾರಲ್ಲೂ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಎನಿ ಕೈಂಡ್ ಆಫ್ ಯಾರಿಗಾದರೂ ನೀವು ಹೆಲ್ಪ್, ಥ್ಯಾಂಕ್ ಯು ಹೇಳ್ತೀರಾ, ಥ್ಯಾಂಕ್ ಯು ಹೇಳಿ. ಓಕೆ, ಆ್ಯಂಡ್ ಹ್ಯಾಪಿನೆಸ್, ಹಾರ್ಡ್ ಮನಿ ಬಗ್ಗೆ ಮಾತಾಡುತ್ತೆ. ಸೊ ಅಕ್ಟೋಬರ್ ತಿಂಗಳಲ್ಲಿ ಆದಷ್ಟು ಎಷ್ಟು ನಿಮ್ಮನ್ನು ನೀವು ಖುಷಿಯಾಗಿ ಇಡೋಕ್ಕಾಗತ್ತೆ ಅನ್ನೋದನ್ನು ನೋಡಿ. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ವಿಷಯ ಏನಿದೆ ನೋಡಿ, ಅದು ನಿಮ್ಮ ಪೂರ್ತಿ ಆಗುತ್ತೆ. ಓಕೆ, ವಾವ್, ಕಿಂಗ್ ಆಫ್ ಕಪ್ಸ್ ಎನರ್ಜಿ ಜಾಸ್ತಿ ಇದೆ ಇಲ್ಲೇನೋ, ರಿಲೇಷನ್ಶಿಪ್ ಎನರ್ಜಿ ಅಂತಂದರೆ ಇಲ್ಲಿ ಪ್ರೀತಿ, ಡಿವೋಷನ್, ಪ್ರೀತಿ. ಅಕ್ಟೋಬರ್ ತಿಂಗಳಲ್ಲಿ ಅದೇ ನಾನು ಹೇಳಿದೆ, ಹ್ಯಾಪಿನೆಸ್, ಲವ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಯು. ಓಕೆ, ಸೊ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಏನು ಹೇಳ್ತಾ ಇದೆ ಅಂತಂದರೆ ಎಮೋಷನ್ಸ್ನ ಓವರ್ವೆಲ್ಮ್ ಆಗಬೇಡಿ. ಎಮೋಷನ್ಸಿಂದ ಲೈಕ್ ಖುಷಿ ಏನಿದೆ ನೋಡಿ, ಅದು ಓವರ್ವೆಲ್ಮ್ ಆಗಬಾರ್ದು. ರೈಟ್, ಸೊ ಎಲ್ಲವನ್ನ ನ್ಯೂಟ್ರಲ್ ಆಗಿ ಇಟ್ಕೊಳ್ಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಸ್ಪೆಷಲಿ ನಿಮ್ಮ ಎಮೋಷನ್ಸ್. ಓಕೆ, ಅಂತಂದರೆ ಹೇಗೆ ಅಂತಂದರೆ ಇಲ್ಲಿ ಲವ್ ವಿದೌಟ್ ಅಟ್ಯಾಚ್ಮೆಂಟ್. ಓಕೆ, ಲವ್ ವಿದೌಟ್ ಅಟ್ಯಾಚ್ಮೆಂಟ್, ಗೈಡೆನ್ಸ್ ವಿದೌಟ್ ಫೋರ್ಸ್, ಕಂಪ್ಯಾಷನ್ ವಿದೌಟ್ ವೀಕ್ನೆಸ್. ಓಕೆ, ಒಬ್ಬರಿಗೆ ಪ್ರೀತಿನ ತೋರಿಸಿ, ಬಟ್ ಅದು ನೀವು ಅವರಿಗೆ ತೀರಾ ಅಟ್ಯಾಚ್ ಆಗಬಾರ್ದು. ಒಬ್ಬರಿಗೆ ಗೈಡ್ ಕೊಡಿ, ಬಟ್ ಅದು ಫೋರ್ಸ್ಫುಲಿ ಆಗಬಾರ್ದು. ಸಹಾನುಭೂತಿನ ತೋರಿಸಿ, ಬಟ್ ಅದು ನಿಮ್ಮ ವೀಕ್ನೆಸ್ ಆಗಬಾರ್ದು. ಓಕೆ, ಸೊ ಇಲ್ಲಿ ನಿಮಗೆ ಕಿಂಗ್ ಆಫ್ ಕಪ್ಸ್ ಅದೇ ಹೇಳಿದೆ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಫಾರ್ ಮೀ ನನಗೆ ಶ್ರೀಹರಿ ಎನರ್ಜಿನ ತೋರಿಸುತ್ತೆ. ಸೊ ಶ್ರೀಹರಿ, ವಿಷ್ಣುನ ನೀವು ನೋಡಿದರೆ ಎಷ್ಟು ನ್ಯೂಟ್ರಲ್ ಆಗಿದ್ದಾರೆ ಅವರು, ಅಲ್ವಾ? ಸೊ ಅವರನ್ನು ನೀವು ಮಲಗಿದಂತಹ ಪೋಸ್ಚರಲ್ಲಿ ನೋಡಿ, ಅವರ ಮುಖದಲ್ಲಿ ನಿಮಗೆ ಕಾಣುತ್ತೆ ಯಾವುದೇ ಥರದ ಗೊಂದಲ ಇಲ್ಲ, ಏನೂ ಇಲ್ಲ. ಜಸ್ಟ್ ಅವರವರ ಏನೋ ರಿಲ್ಯಾಕ್ಸ್ ಏನಿದೆ ನೋಡಿ, ಅದನ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಲೈಕ್ ಪ್ಲೇಫುಲ್ನೆಸ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನಿಮಗೆ. ಫೈಲ್ ನಂಬರ್ 2, ಪ್ಲೇಫುಲ್ನೆಸ್ ಅನ್ನೋದು. ಓಕೆ, ತುಂಬ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸ್ಪೆಷಲಿ ಸ್ಮೈಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಮೈಲ್ ಮಾಡೋದು. ಓಕೆ, ಸೊ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಅದನ್ನೇ ಹೇಳ್ತಾ ಇದ್ದಾರೆ, ಮಾಸ್ಟರ್ ಯುವರ್ ಎಮೋಷನ್ಸ್. ನಿಮ್ಮ ಎಮೋಷನ್ಸ್ನ ಮಾಸ್ಟರ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಅಕ್ಟೋಬರ್ ತಿಂಗಳಲ್ಲಿ ಯಾವುದನ್ನು ಕೂಡ ಪರ್ಸ್ನಲಿ ತೊಗೊಳ್ಬೇಡಿ. ಓಕೆ, ಪರ್ಸ್ನಲಿ ತೊಗೊಳ್ಬೇಡಿ. ಆ್ಯಂಡ್ ಇಲ್ಲಿ ಪ್ರೀತಿ ಇದೆ, ಡಿವೋಷನ್ ಇದೆ, ಭಕ್ತಿನ ನೋಡ್ತಾ ಇದ್ದೀನಿ. ಓಕೆ, ಓಕೆ, 10 of Wands, Ace of ಆ್ಯಕ್ಚುಲಿ ನಾನು ಫೈಲ್ ನಂಬರ್ 1ಗೆ 3 ಕಾರ್ಡ್ ತೊಗೊಂಡಿರೋದು, ಬಟ್ ನಿಮಗೆ
ಎಕ್ಸ್ಟ್ರಾ ಕಾರ್ಡ್ ಬಂತು. ಓಕೆ, ಎಸ್ ಇಲ್ಲಿ ಎಸ್ ಬಾಟಮ್ ಆಫ್ ದ ಡೆಕ್ ನೈಟ್ ಆಫ್ ಕಪ್ಸ್. ಇಲ್ಲಿ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಆದಷ್ಟು ಬ್ಯಾಲೆನ್ಸ್ ವೇಯಲ್ಲಿ ಹೋಗಬೇಕಾಗತ್ತೆ. ಓಕೆ, ಟೈಮನ್ನು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ತುಂಬ ಬರ್ಡನ್ ಫೀಲ್ ಆಗಬಹುದು, ನೀವು ಬರ್ಡನ್ ಅಂತ ಅನಿಸ್ಬೋದು, ನಿಮಗೆ ಓವರ್ಲೋಡ್ ಅಂತ ಅನಿಸ್ಬಹುದು. ಸೊ ಹಾಗಾಗಿ ಅಕ್ಟೋಬರ್ ತಿಂಗಳಲ್ಲಿ ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಟೈಮನ್ನು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಲೈಕ್ ನಿಮ್ಮ ಸೆಲ್ಫ್ ಕೇರ್ ಇರಬಹುದು, ನಿಮ್ಮ ವರ್ಕ್ ಇರ್ಬೋದು, ಲೈಕ್ ಮನೆ ವರ್ಕ್ ಇರ್ಬೋದು, ಮಕ್ಕಳನ್ನು ನೋಡ್ಕೊಳ್ಳೋದಿರ್ಬೋದು, ಎನಿ ಕೈಂಡ್ ಆಫ್ ಏನೇ ಇರಲಿ. ಓಕೆ, ಸೊ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಏಂಜಲ್ಸ್ ಆಲ್ವೇಸ್ ವಿತ್ ಯು, ಏಂಜಲ್ಸ್ ಆಲ್ವೇಸ್ ಪ್ರೊಟೆಕ್ಟಿಂಗ್ ಯು. ಸೊ ನಿಮ್ಮನ್ನು ಏಂಜಲ್ಸ್ ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದಾರೆ, ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ಪೈಲ್ ನಂಬರ್ 2 ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಕೆಲಸವನ್ನು ಒಂದೇ ಸಲ ಮಾಡುವಂಥ ಅವಶ್ಯಕತೆ ಇಲ್ಲ ಅಕ್ಟೋಬರ್ ತಿಂಗಳಲ್ಲಿ. ನಿಧಾನವಾಗಿ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ, ಹಾಗೆ ನಿಧಾನವಾಗಿ ಮಾಡಿ. ಆ್ಯಂಡ್ ಯಾವುದು ಒಂದು ತುಂಬ ಇಂಪಾರ್ಟೆಂಟ್ ಇದೆ, ಡೇಯಲ್ಲಿ ಯಾವ ಒಂದು ಟಾಸ್ಕ್ ತುಂಬ ಇಂಪಾರ್ಟೆಂಟ್ ಇದೆ ಅದನ್ನ ಮೊದಲು ಮಾಡಿ ಫಿನಿಷ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಆದಷ್ಟು ಇನ್ಸ್ಪೈರ್ ಆಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಸ್ಫೂರ್ತಿ, ನಿಮಗೆ ನೀವು ಸ್ಫೂರ್ತಿ ಕೊಡುವಂಥದ್ದು. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಥ್ಯಾಂಕ್ ಯು. ನೈನ್ ಆಫ್ ವಾಂಡ್ಸ್. ಓಕೆ, ಇದು ಬ್ಲೆಸ್ಸಿಂಗ್ಸಲ್ಲಿ ಬಂದಿದೆ ನಿಮಗೆ 9 ಆಫ್ ವಾಂಡ್ಸ್ ಆ್ಯಂಡ್ 9 ಎನರ್ಜಿ ಇದೆ ಇಲ್ಲಿ. ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ನಾನು ಒಂದು ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಹನುಮಾನ್ ಟೆಂಪಲಿಗೆ ಹೋಗ್ಲಿಕ್ಕಾಗುತ್ತೆ ಅಂತಂದರೆ ಅಕ್ಟೋಬರ್ ತಿಂಗಳಲ್ಲಿ ಹೋಗಿ. ಆಗುತ್ತೆ ಅಂತ ಹೇಳಿ ಅಲ್ಲ, ಹೋಗೋದಕ್ಕೆ ಪ್ರಯತ್ನ ಪಡಿ, ಆದಷ್ಟು ತುಂಬ ಒಳ್ಳೆಯದು. ಓಕೆ, ಬಿಕಾಸ್ ನಾನು ಇಲ್ಲಿ ಹನುಮಾನ್ ಮಾರುತಿ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಪೈಲ್ ನಂಬರ್ 2. ಓಕೆ, ಆ್ಯಂಡ್ ನಿಮಗೆ ಇಲ್ಲಿ ಬ್ಲೆಸ್ಸಿಂಗ್ಸ್ ಏನಿದೆ ಅಂತಂದರೆ, ಇಲ್ಲಿ ತನಕ ನೀವು ಕಂಫರ್ಟ್ ಝೋನಲ್ಲಿದ್ರಿ ಆ್ಯಂಡ್ ನೀವು ಅಂದ್ಕೊಳ್ತಾ ಇದ್ರಿ ಬ್ಲೆಸ್ಸಿಂಗ್ಸ್ ಬರುತ್ತೆ, ಸಮೃದ್ಧಿ ಬರುತ್ತೆ ಅನ್ನೋದು. ಬಟ್ ಇಲ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂತಂದರೆ, ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ನೀವು ಒಂದು ವೇಳೆ ಹನುಮಾನ್ ಮಂದಿರಕ್ಕೆ ಹೋಗ್ತೀರಂತಂದ್ರೂ ಕೂಡ ತುಂಬಾ ಒಳ್ಳೆಯದು. ಇದರಿಂದ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ ಆ್ಯಂಡ್ ನೀವು ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡ್ಬೋದು, ಸಮೃದ್ಧಿನ ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಸೊ ಯಾವುದು ಟ್ರಾಮಾ ನಿಮಗೆ ಪಾಸ್ಟಲ್ಲಿ ನಡೆದಿದ್ದಂಥದ್ದು ಇರ್ಬೋದು, ಎನಿ ಕೈಂಡ್ ಆಫ್ ಏನಾದರೂ ಟ್ರಾಮಾಸ್ ಇದ್ದರೆ ಏನಿದೆ ನೋಡಿ, ಅದು ಇಲ್ಲಿ ಎಂಡ್ ಆಗ್ತಾ ಇದೆ, ಕಂಪ್ಲೀಟ್ ಆಗ್ತಾ ಇದೆ. ಇದು ನಿಮಗೆ ಬ್ಲೆಸ್ಸಿಂಗ್ಸ್ ಆ್ಯಕ್ಚುಲಿ. ಓಕೆ, ಅಂತಂದರೆ ಇಲ್ಲಿ ತನಕ ನಿಮಗೆ ಅನಿಸ್ತಾ ಇದೆ ನಾನು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಯಾವುದೇ ಥರದ ಫಲ ಸಿಗ್ತಾ ಇರಲಿಲ್ಲ ಅಂತಂದರೆ ಇನ್ನೂ ನಿಮಗೆ ಸಿಗುತ್ತೆ. ಓಕೆ, ಆ ಒಂದು ಬ್ಲೆಸ್ಸಿಂಗ್ಸನ್ನು ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ ಎಸ್ ನೋಡಿ, ಬ್ಲೆಸ್ಸಿಂಗ್ಸಲ್ಲಿ ಸ್ಟ್ರೆಂತ್ ಆ್ಯಂಡ್ ಅಬಂಡೆನ್ಸ್ ಇದೆ, ಸಮೃದ್ಧಿ ಇವಾಗಷ್ಟೇ ಮಾತಾಡಿದೆ, ಇನ್ಫನೈಟ್ ಇದೆ, ಬ್ಯಾಲೆನ್ಸ್ ಕೂಡ ನೀವು ಮಾಡ್ತಾ ಹೋಗಬೇಕಾಗತ್ತೆ. ಆ್ಯಂಡ್ ನಿಮಗೆ ಸ್ಟ್ರೆಂತನ್ನು ಕೊಡ್ತಾ ಇದ್ದಾರೆ. ಇದು ನಿಮಗೆ ದೊಡ್ಡ ಬ್ಲೆಸ್ಸಿಂಗ್ಸ್. ಸ್ಟ್ರೆಂತ್ ತಾನೇ ಬೇಕು ನಮಗೆ. ನಾವು ಸ್ಟ್ರಾಂಗ್ ಆಗಿದ್ದರೆ, ನಮ್ಮಲ್ಲಿ ಶಕ್ತಿ ಇದ್ದರೆ ನಾವು ಏನನ್ನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ. ಯಾವುದೇ ಅಬ್ಸ್ಟಿಕಲ್ಸ್ ಬಂದರೂ ಕೂಡ ನಾವು ಅದನ್ನು ಪರಿಹಾರ ಆಗುತ್ತೆ, ನಮ್ಮಿಂದ ಸಾಧ್ಯ. ಸೊ ಇಲ್ಲಿದೆ ಸ್ಟ್ರೆಂತ್ ಕಾರ್ಡ್, ನಿಮಗೆ ಅದನ್ನೇ ಹೇಳ್ತಾ ಇದೆ. ಓಕೆ, ದೇವಿ ಅನುಗ್ರಹ ಇದೆ ನಿಮಗೆ. ಏನಾದರೂ ನೀವು ದೇವಿಯ ನಾವೇನಾದರೂ ಮಂತ್ರ ಚಾಂಟಿಂಗ್ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಅದರ ಫಲ ನಿಮಗೆ ಸಿಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ. ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಓಕೆ, ದೀಪಾವಳಿ ಕೂಡ ಬರ್ತಾ ಇದೆ ಅಲ್ವಾ. ಸೊ ಎಸ್, ಹಾಗೆ ನಿಮ್ಮ ಲೈಫಲ್ಲಿ ಒಬ್ಬರು ಹೀಲರ್ ಬರ್ಬೋದು. ಓಕೆ, ಸೊ ನಿಮ್ಮನ್ನು ಹೀಲ್ ಮಾಡೋದಕ್ಕೆ ಅಂತ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಬಟ್ ದೇವಿ ಅನುಗ್ರಹ ಇದೆ, ಅದೇ ನಿಮಗೆ ದೊಡ್ಡ ಬ್ಲೆಸ್ಸಿಂಗ್ಸ್. ಓಕೆ, ಬೇರೆ ಏನು ಬೇಕು ಅಲ್ವಾ. 2 ಆಫ್ ವಾಂಡ್ಸ್ ಇದೆ, ಆಪ್ಷನ್ಸ್ ಬರುತ್ತೆ, ಇದು ಕೂಡ ನಿಮಗೆ ಬ್ಲೆಸ್ಸಿಂಗ್ಸ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಏಸ್ ಆಫ್ ಸೋರ್ಡ್ಸ್. ಸೊ ಎಸ್ ಇಲ್ಲಿ ಏಸ್ ಆಫ್ ಸೋರ್ಡ್ಸ್ ಏನು ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದೆ ಅಂತಂದರೆ, ನೀವು ಯಾವುದನ್ನು ಯೋಚನೆ ಮಾಡ್ತೀರಾ ನೋಡಿ ಅದೇ ನಿಮಗೆ ಸಿಗುತ್ತೆ, ಅದು ಒಂದು ಬ್ಲೆಸ್ಸಿಂಗ್. ಸೊ ಹಾಗಾಗಿ ಏನು ನೋಡಿ, ಇನ್ನೊಂದು ಕಾರ್ಡಿಲಿ ಏಸ್. ಓಕೆ, 3 ಏಸ್ ಇದೆ. ಇಟ್ಸ್ ಮೀನ್ಸ್ ದ್ಯಾಟ್ ನ್ಯೂ ಬಿಗಿನಿಂಗ್ ಇದೆ. ಓಕೆ, ಸೊ ನ್ಯೂ ಬಿಗಿನಿಂಗ್ ಅವೈಲೇಬಲ್ ಇದೆ. ಪೈಲ್ ನಂಬರ್ 2 ನಿಮಗೆ ನ್ಯೂ ಬಿಗಿನಿಂಗ್ ಬರುತ್ತೆ. ಬಟ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಏನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದ್ದೀರಾ ನೋಡಿ ಅದು ಆಗುತ್ತೆ. ಬಟ್ ದ ಥಿಂಗ್ ಇಸ್ ದ್ಯಾಟ್
ಏನನ್ನ ಯೋಚನೆ ಮಾಡ್ತಾ ಇದ್ದೀರಾ ಅದು ತುಂಬ ಇಂಪಾರ್ಟೆಂಟ್. ಕೆಟ್ಟದನ್ನು ಯೋಚನೆ ಮಾಡ್ತಾ ಇದ್ದೀರಾ, ಕೆಟ್ಟದನ್ನು ಆ್ಯಸ್ ಅ ಬ್ಲೆಸ್ಸಿಂಗ್ಸ್ ಥರ ನೀವು ಲೈಕ್ ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಅದಕ್ಕೆ ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದರ ಬಗ್ಗೆ ಯೋಚನೆ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2, ಇಂಟೆಲಿಜೆನ್ಸ್. ಎಸ್, ಈ ತಿಂಗಳಲ್ಲಿ ಇಂಟೆಲಿಜೆನ್ಸನ್ನು ನೀವು ತುಂಬ ಯೂಸ್ ಮಾಡಬೇಕಾಗತ್ತೆ. ಕಮ್ಯುನಿಕೇಷನ್ಸು, ಐ ಥಿಂಕ್ ನಾನು ಕಮ್ಯುನಿಕೇಷನ್ ಬಗ್ಗೆ ಮಾತಾಡಿದೆ ಅಂತ ಅನಿಸುತ್ತೆ. ನೋ, ಎಸ್, ಇಲ್ಲಿ ಕಮ್ಯುನಿಕೇಷನ್, ಬಿಕಾಸ್ ಏಸ್ ಆಫ್ ಸೋರ್ಸ್ ಕಮ್ಯುನಿಕೇಷನ್ ಬಗ್ಗೆನೇ ಮಾತಾಡುತ್ತೆ. ಸೊ ನಿಮ್ಮ ಕಮ್ಯುನಿಕೇಷನ್, ನಿಮ್ಮ ಮಾತು ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಕೆಟ್ಟದನ್ನು ಯಾರಿಗೂ ಏನು ಹೇಳೋದಕ್ಕೆ ಹೋಗಬೇಡಿ. ಓಕೆ, ಕೆಟ್ಟದನ್ನು ಯಾರಿಗೂ ಏನು ಹೇಳ್ದಕ್ಕೆ ಹೋಗಬೇಡಿ. ಆದಷ್ಟು ಇಂಟೆಲಿಜೆನ್ಸನ್ನು ಯೂಸ್ ಮಾಡಿ. ನಿಮ್ಮ ವಿಸ್ಡಮ್, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಜ್ಞಾನನ ಸರಿಯಾಗಿ ಯೂಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಅಕ್ಟೋಬರ್ ತಿಂಗಳಿಗೆ. ಓಕೆ, ಸೊ ಲೆಟ್ಸ್ ಸಿ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಟ್ರಸ್ಟ್, ವಿಶ್ವಾಸನ ಇಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಕ್ರಿಸ್ಟಲ್ಸ್ ತುಂಬ ಇಷ್ಟ ಕೂಡ ಆಗ್ಬೋದು. ಚೂಸ್ ನ್ಯೂ ಡೈರೆಕ್ಷನ್, ಹೊಸ ಡೈರೆಕ್ಷನ್ನ ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಇಟ್ ಈಸ್ ಅಪ್ ಟು ಯು. ಇನ್ನು ನಿಮಗೆ ಬಿಟ್ಟಿರೋದು ಬಾಟಮ್ ಆಫ್ ದ ಡೆಕ್, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಬೇರೆಯವರಿಂದ, ನಾನು ಮೊದಲೇ ಹೇಳಿದೆ, ಎಲ್ಲ ಕೆಲಸಗಳನ್ನು ನೀವೇ ಮಾಡಿ ಮುಗಿಸುವಂಥ ಅವಶ್ಯಕತೆ ಇಲ್ಲ. ಬೇರೆಯವರಿಂದ ಹೆಲ್ಪನ್ನು ಕೂಡ ನೀವು ಪಡ್ಕೊಳ್ಬಹುದು ಅಂತ. ಎಸ್, ಇಟ್ ಈಸ್ ಅಪ್ ಟು ಯು. ಇನ್ನು ನಿಮಗೆ ಬಿಟ್ಟಿರೋದು ನೀವು ಯಾವ ಥರ ಇದನ್ನ ನೋಡ್ತೀರಾ ಅನ್ನೋದು. ಚೂಸ್ ನ್ಯೂ ಡೈರೆಕ್ಷನ್, ನಾನು ಮೊದಲೇ ಹೇಳಿದೆ ಅಲ್ವಾ, ಎಲ್ಲಿ ನಿಮಗೆ ಏನು ಸಮೃದ್ಧಿ ಇಲ್ಲ ಅಂತ ಅನಿಸ್ತಾ ಇದೆ ನೋಡಿ, ಅಲ್ಲಿ ಶಿಫ್ಟ್ ಆಗ್ತಾ ಇದೆ ಎನರ್ಜಿ. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಚೂಸ್ ನ್ಯೂ ಡೈರೆಕ್ಷನ್, ಹೊಸ ಡೈರೆಕ್ಷನ್ನ ಚೂಸ್ ಮಾಡುವಂಥದ್ದು. ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2. ಫೈಲ್ ನಂಬರ್ 2. ಓಕೆ, ಆರ್ ಯು ಎಸ್ಕೇಪಿಂಗ್ ಫ್ರಮ್ ಸಮಥಿಂಗ್? ನೋ, ಯು ಶುಡ್ ಸ್ಟೇ ಆ್ಯಂಡ್ ಸಿ ದ ಸಿಚುವೇಶನ್. ಸೊ ನಿಮಗೆ ಎಸ್ಕೇಪ್ ಆಗಬೇಡಿ, ಯಾವುದೇ ಸಿಚುವೇಶನ್ಸಿಂದ ಎಸ್ಕೇಪ್ ಆಗಬೇಡಿ. ಆ ಸಿಚುವೇಶನ್ಸಲ್ಲಿ ಇದ್ದು ಮುಂದೆ ನಡೆಯೋದಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ಇಲ್ಲಿ ನಿಮಗೆ ಸ್ಟ್ರೆಂತ್ ಕಾರ್ಡ್ ಕೂಡ ಬಂದಿದೆ. ಐ ಆಮ್ ದೇರ್ ಫಾರ್ ಯು ಆಲ್ವೇಸ್, ಎನಿ ಟೈಮ್, ಜಸ್ಟ್ ಕಾಲ್ ಮಿ. ನೋಡಿ, ನಾನು ಮೊದಲೇ ಹೇಳಿದೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ನಿಮಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾನು ನಿಮಗೆ ಹೇಳಿದ್ದೆ ಕೂಡ, ದೇವಿ ಅನುಗ್ರಹ ನಿಮಗಿದೆ. ಸೊ ದೇವಿನ ನೆನೆಸ್ಕೊಂಡ್ರೆ ಆಯಿತು. ಯಾವ ನಿಮ್ಮ ಇಷ್ಟ ದೇವರಿದ್ದಾರೆ ಅವ್ರನ್ನ ನೆನೆಸ್ಕೊಂಡ್ರೆ ಆಯಿತು. ಬಿಕಾಸ್ ಕಾರ್ಡ್ ಆ ಥರ ಬಂದಿದೆ. ಐ ಆಮ್ ದೇರ್ ಫಾರ್ ಯು ಆಲ್ವೇಸ್, ಎನಿ ಟೈಮ್, ಜಸ್ಟ್ ಕಾಲ್ ಮಿ. ನೀವು ಅವ್ರನ್ನ ಕರೆದ್ರೆ ಸಾಕು. ಓಕೆ, ಫೋಕಸ್ ಆನ್ ಯೋರ್ ವರ್ಕ್, ಆಸ್ಕ್ ಅಡ್ವೈಸ್ ಫ್ರಮ್ ಎಲ್ಡರ್ಸ್. ಎಸ್, ನೋಡಿ, ನಿಮ್ಮ ವರ್ಕ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ರೆ, ನಿಮ್ಗಿಂತ ಯಾರಾದರೂ ಎಲ್ಡರ್ಸ್ ಇದ್ದಾರೆ ಅಂತಂದರೆ ಅವರಲ್ಲಿ ಅಡ್ವೈಸನ್ನು ಕೇಳಬಹುದು. ಇಲ್ಲ ಅಂದರೆ ನಿಮಗೆ ಕೆಲಸದ ನಿಯಮಿತ ಯಾರ ಹತ್ರ ಅದು ನಿಮಗೆ ಕೇಳಬೇಕು ಅಂತ ಇದ್ದರೆ ಎಸ್ ಕೇಳಿ. ನೇಚರ್ ಈಸ್ ಕಾಲಿಂಗ್ ಯು, ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ. ಓಕೆ, ದ ಲಾಸ್ಟ್ ಒನ್, ಸ್ಟೆಪ್ ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್. ನಾನು ಇವಾಗಷ್ಟೇ ಕಂಫರ್ಟ್ ಝೋನ್ ಬಗ್ಗೆ ಮಾತಾಡಿದೆ, ರೈಟ್? ಸೊ ನೋಡಿ, ಇದಕ್ಕೆ ಹೇಳೋದು ಮೆಸೇಜ್ ಅಂತ ಹೇಳಿಬಿಟ್ಟು ಯೂನಿವರ್ಸ್ ನಿಮಗೆ. ಆ್ಯಂಡ್ ನಿಮ್ಮ ಇಷ್ಟ ದೇವರು ಇರ್ಬೋದು, ಅವರೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ, ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಸ್ಟೆಪ್ ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್. ಆದಷ್ಟು ಕಂಫರ್ಟ್ ಝೋನಲ್ಲಿ ಇರಬೇಡಿ ಅಕ್ಟೋಬರ್ ತಿಂಗಳಲ್ಲಿ. ಆ್ಯಂಡ್ ನೀವು ಕಂಫರ್ಟ್ ಝೋನಲ್ಲಿ ಇರೋದು ಕೂಡ ಇಲ್ಲ, ಬಿಕಾಸ್ ಪರಿಸ್ಥಿತಿ ಆ ಥರ ಬರುತ್ತೆ ನಿಮಗೆ. ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.